ಜರ ಮ್ಯಾಗ ಏರ್ಸ್ರಿ ಕೈಯಾಗ ಸಿಕ್ಕ್ರಿ ಅಂತಾರೆ ಬಾದ್ ಮಾಡ್ತೀರಿ. ಹಾ ಸಾಕು ಬಿಡ್ರಿ. ಸಭಾ ಎಲ್ಲ ಶಾಂತದ ಹಗಲಿ ಇದ್ರು ಕೂಡ ಧಾಂಗಲಿ ಇಲ್ಲ. ಒಳ್ಳೆ ಅನುಭವದ ವಿಷಯ ಕೇಳುವಂತ ಅದಾರ. ಇಲ್ಲಿ ಶಿವ ಮತ್ತು ಶಕ್ತಿಯ ಸಂವಾದ ನಡೆದದ. ಏನು ಇಲ್ಲಿ ವಿಷಯ ಬತ್ತು? ವಿಷಯದಾದವ್ರು ಹಿಂಗಂದ್ರಿ ಇವತ್ತ ಏನತ್ತ? ಇದು ಏನು ಕಣ್ಣಿಗೆ ಕಾಣುದದ ನೋಡ್ರಿ, ಇದು ಎಲ್ಲಾ ನಮ್ಮ ಶಕ್ತಿ ಪಾಲದ. ಏನು ಕಣ್ಣಿಗೆ ಕಾಣಲಾರ್ದದ ನೋಡು, ಅದು ಪರಮಾತ್ಮನ ಪಾಲದ ಅಂದ್ರ ಅವ್ರು. ಹೌದು, ಕರೆಕ್ಟೇ ಮಾತಾಡ್ಯಾರ ಅವ್ರು ದಾದವ್ರು. ಹೈಂದಲ್ಲ, ಕಣ್ಣಿಗೆ ಏನು ಕಾಣುತ್ತದೆ ಇದು ಶಕ್ತಿ ಪಾಲ ಇದ್ದದು ಸತ್ಯನೇ ಅದ. ಕಾಣುವುದು ಎಟ್ಟದ ಇದು ಎಲ್ಲ ಒಂದು ದಿನ ನಾಶ ಅಂತ ಹೇಳ್ತಾರೆ ಮಹಾತ್ಮ. ಹೌದು, ಅಂದ್ರೆ ಶಕ್ತಿ ನಾಶ ಆಗ್ತಾಳ ಅಂದಂಗ ಐತದ. ಕಾಣಿಸುವುದು ಎಲ್ಲ ಒಂದು ದಿನ ಹೋಗ್ತವ. ಹೌದಿಲ್ರಿ? ಹಾ, ಎದಕ್ಕೆ ಹುಟ್ಟು ಅದ
ಅದಕ್ಕೆ ಸಾವದ. ಇದು ಕಣ್ಣಿಗೆ ಇವತ್ತೊಂದು ಮನಿ ಕಾಣ್ತದಂದ್ರೆ ಇದು ನಡುವೆ ಎತ್ತದ, ನಡು ಒಂದು ದಿನ ಕಪ್ಪಾಗ್ತದ. ಒಂದು ಗಿಡ ಎತ್ತದ ಬೀಜಿನೊಳಗಿಂದ ಅಂಕುರ ಒಳಗಂದ್ರೆ ದೊಡ್ಡದಾಗಿ ಹೆಬ್ಬಾವಸ್ಥೆಯಾಗಿ ಪುನಃ ಮತ್ತೆ ಮಣ್ಣಿಗೆ ಕೂಡ್ತದ. ಅದಕ್ಕ ಇದು ಒಂದು ಮೈಕದ ಈಗ ಕೆಬ್ಬಣ ತತ್ವ ಪಡ್ಕೊಂಡದ. ಇದನ್ನು ಒಂದು ದಿನ ಜಂಗ್ ಹಿಡಿದು ಬೆಕ್ಕದಾಗಿ ಪುನಃ ಮಣ್ಣೆ ಆಗುದದ. ಅದಕ್ಕೆ पंढरपूरದಲ್ಲಿ ತುಕಾರಾಮ್ ಹೇಳ್ದ, ಏನಂತ ಜಗ झालच नाही अंदವ. ಹಾ ಜಗತ್ತೇ ಆಗಿಲ್ಲತ್ರಿ, ಜಗತ್ತೇ ಆಗಿಲ್ಲ ಮತ್ ಕಾಣಿಸ್ತದೆ ಬತ್ತು. ಜಗ झालच नाही ಏನಂದವ ಮಾತ್ ಹೇಳ್ತಾರ, ಏನು जस दिसतय तस नसतय म्हणून जग फसतय ಅಂತಂದ್ರ ಯಾವಾಗ ಕಾಣಿಸ್ತದ ಅದು ಸುಳ್ಳದ. ಅದು ಜಗತ್ತೇ ಇಲ್ಲನ್ನವ. ದಾದವರನ್ನು ಮಾತು ಹೇಳಿದ್ರು ಒಂದೇ, ಶಕ್ತಿಗೆ ಆದಿಶಕ್ತಿ ಅಂದಾರ, ನಿಮ್ಗ ಆದಿಶಿವ ಅಂತಾರೆ ಅಂತ ಕೇಳ್ತಾರ ಅವರು. ಅಲ್ರಿ ನಾವು ಬಿಡ್ರಿ ಒಂದು 50 ವರ್ಷ ಈ ಪಟ್ಗಲ್ ಕಾಕಗಳಿಗೆಲ್ಲ ಗೊತ್ತದ, ಆದಿ ಪುರುಷ ನಾರಾಯಣ ಅಂದಾರ. ಗೀತಾದೊಳಗ ಪರಮಾತ್ಮನೇ ಹೇನ ಏನಂತ ಆದಿ ಪುರುಷ ನಾರಾಯಣ ಗೀತಾ ಹೊಗಳ್ತದ ಖಂಡವಾಗಿ. ಇದು ಅಲ್ಲದೆ ಪರಮಾತ್ಮ ಈ ಶಬ್ದದ ಅರ್ಥ ಪರಮ ಸತ್ಯ ವಸ್ತುವನ್ನು ಪ್ರೀತಿಯಿಂದ ಕರೆಯುವುದು ಪರಮಾತ್ಮ ಅಂದ. ಹೌದು ಹೌದಿಲ್ರಿ? ಪರಮಾತ್ಮ ಈ ಒಂದು ಮಾತು ಹೇಳೋದು ಆದವರು, ಅಗ್ನಿಯಿಂದ ಜಲ ಹುಟ್ಟಿ ಅದ ಹೈಂದು ಹಾಡಿದ್ರೆ ಹಾಡಿ ಮಾಡಲ್ಲ. ಹಾ ಭೂಮಿ ಇದು ಜಡ ವಸ್ತು ಅದ, ಕಣ್ಣಿಗೆ ಕಾಣುತ್ತದೆ. ಇದು ಕಾಣಿಸ್ತದ, ಇದು ಕಣ್ಣಿಗೆ. ಭೂಮಿ ಒಂದು ದಿನ ಇದು ನೀರಿನೊಳಗೆ ಲಯ ಆಗ್ತದ, ನೀರಿನೊಳಗ ಮುಣುಗುತ್ತದೇನು, ಇದು ಭೂಮಿ. ಐಂದ ನೀರು ಕಾಣಿಸ್ತದ, ಕಾಣಿಸ್ತದ. ಅದು ದ್ರವ ಪದಾರ್ಥದ ಹಿಡಿದ್ರ ಕೊಡದಾಗೂ ಬರ್ತದ. ಯಾವುದು ನೀರ ನೀರ ನೀರು ನೀರು ಸಹಿತ ಒಂದು ದಿನ ಬೆಂಕಿ ಒಳಗೆ ಲಯ ಆಗ್ತದ. ಬೆಂಕಿ ಒಳಗ ಲಯ ಆಗ್ತದ. ಬೆಂಕಿ ಇನ್ನೊಂದ್ರೊಳಗ ಕಲ್ಪಿತ ಆಗ್ತದೆ. ಬೆಂಕಿನೂ ತೋರ್ಗಡೆ ಆಗ್ತದೆ ಇನ್ನೊಂದ್ರೊಳಗ. ಕೆಪ್ಪಣದೊಳಗ ಕೆಪ್ಪಣ ಕಾಸಿದ್ರಿ ಅಂದ್ರ ಅದ್ರೊಳಗೆ ಖಂಡ ಕೆಪ್ಪಣ ಕಲ್ಪಿತ ಆಗಿ ಬಂದಿರ್ತದೆ ಬೆಂಕಿ. ಕೆಬ್ಬಣದೊಳಗ ಕೂಡ್ತದ ಬೆಂಕಿ. ಆದ್ರೂ ಆ ಬೆಂಕಿನೂ ಒಂದು ದಿನ ಗಾಳಿ ಒಳಗೆ ಲಯ ಆಗ್ತದೆ. ಗಾಳಿ ಒಳಗ ಅದನ್ನು ಒಂದು ದಿನ ಲಯ ಆಗ್ತದ. ಹೌದಲ್ರಿ? ಗಾಳಿ ಭೂಮಿ ನೀರಿನೊಳಗೆ ಲಯ ಆಯ್ತು, ನೀರ ಬೆಂಕಿ ಒಳಗೆ ಲಯ ಆಯ್ತು, ಬೆಂಕಿ ಗಾಳಿ ಒಳಗೆ ಲಯ ಆಯ್ತು, ಗಾಳಿ ಇದು ಒಂದು ದಿನ ಆಕಾಶದೊಳಗೆ ಲಯ ಆಗ್ತದ. ಇದೇನಾದ್ರಿ ಆಕಾಶ, ಹೌದು. ಗಾಳಿ ಇದರ ಒಳಗ ಲಯ ಆಗ್ತದ. ಒಂದಕ್ಕಿಂತ ಒಂದು ಸೂಕ್ಷ್ಮವೇ ಇವು. ಭೂಮಿಗಿಂತ ನೀರು ಸೂಕ್ಷ್ಮದ, ನೀರಿನಕ್ಕಿಂತ ಬೆಂಕಿ ಸೂಕ್ಷ್ಮದ, ಬೆಂಕಿಗಿಂತ ಗಾಳಿ ಸೂಕ್ಷ್ಮದ. ಗಾಳಿ ಇದು ಒಂದು ದಿನ ಆಕಾಶದೊಳಗೆ ಲಯ ಆಗ್ತದ. ಆಕಾಶ ಸೂಕ್ಷ್ಮದ, ಆಕಾಶ ಇಲ್ಲಿ ಕಾಣಿಸೋದು ಬಂದೈತಲ್ರಿ. ದಾದವ್ರು ಏನಂದಾರ, ಕಣ್ಣಿಗೆ ಕಾಣುವುದೆಲ್ಲ ನಮ್ಮದು. ಇಲ್ಲಿ ದಾದವ್ರಿಗೆ ಪ್ರಶ್ನೆ ಅದ, ಆಕಾಶದಕ್ಕಿಂತಲೂ ಮಾಯಾ ಸೂಕ್ಷ್ಮದ ಅಂತೇಳಿ ಶಾಸ್ತ್ರ ಹೇಳ್ತದ. ಈಗ ನಾವು ಹೇಳುದಿಲ್ಲ. ಎದರಿಂದ್ರಿ ಆಕಾಶದಕ್ಕಿಂತಲೂ ಮಾಯಾ ಸೂಕ್ಷ್ಮದ. ಇಲ್ಲೇ ಕಣ್ಣಿಗೆ ಕಾಣುವುದು ಬಂದದ, ಆಕಾಶದಕ್ಕಿಂತ ಮಾಯಾ ಸೂಕ್ಷ್ಮದ ಅಂತೇಳಿ ಶಾಸ್ತ್ರ ಹೇಳ್ತದ. ಕಾಣುವುದರೆ ನೀವು ಶಕ್ತಿ ಪಾಲಕರಿ. ಈ ಮಾಯಾ ಆಕಾಶದಕ್ಕಿಂತ ಸೂಕ್ಷ್ಮ ಇದ್ದ ಮಾಯಾ ಯಾರು? ಇದಕ್ಕ ಮತ್ತೆ ಶಾಸ್ತ್ರ ಹೇಳ್ತದ. ಏನು ಬರ್ತದ ನೋಡಿ ನಮ್ಮ ಪಾಲ. ಏನು? ಮಾಯಾದಕ್ಕಿಂತ 1000 ಪಟ್ಟ ಚೈತನ್ಯ ವಸ್ತು ಸೂಕ್ಷ್ಮದ. ಚೈತನ್ಯ ಕಣ್ಣಿಗೆ ಕಾಣುವುದಿಲ್ಲ. ಇದಕ್ಕೆ ಪರಮ ಸತ್ಯ ವಸ್ತು ಪರಮಾತ್ಮ ಅಂತ ಕರೆದಾರ ಜ್ಞಾನಿಗಳು. ನಮಗೆ ಇದು ಮಾಯಾದ, ಹೌದು ಇದು ಮಾಯಾದ ಜಗತ್ತೇ ಅದ. ಹೌದು ಇದು ಎಲ್ಲಾ ಒಂದು ದಿನ ನಾಶ್ಯ ಅದ. ಹೌದು. ಇದು ಎಲ್ಲಾ ಕಾಣಿಸ್ತದ. ಹೆಂಗದ ಅಂತ ಕೇಳಿದ್ರೆ ಈಗ ದೃಷ್ಟಾಂತ ಹೇಳ್ತಾನವ. ಹೆಂಗ? ಬಂಗಾರ ಸತ್ಯ ಅದ, ಬಂಗಾರ ಅನ್ನೋದು ಒಂದು ಸತ್ಯ ಅದ, ಆಭರಣ ಅನ್ನೋದು ಮಿಥ್ಯೆ ಅದ. ಮಹಾರಾಜ ಆಭರಣ ಅಂದ್ರೆ ಬಂಗಾರದೇ ಅದ. ಹಾ ಬಂಗಾರದೇ. ಮತ್ತೆ ಹಿಂಗೆ ಮಾತಾಡತ್ತೀರಿ ತಲೆ ಬಿಟ್ಟಾಗ. ಹೆಂಗ? ಬಂಗಾರ ಅನ್ನೋದು ಸತ್ಯ ಅದ ಅಂದಿರಿ. ಆಭರಣ ಬಂಗಾರದಿಂದ ಮಾಡಿರ್ತಾರ. ಇವತ್ತ ಉಂಗುರ ಮಾಡ್ಲಿ, ಚೈನ್ ಮಾಡ್ಲಿ, ಟಿಕ್ಕ ಮಾಡ್ಲಿ, ಜುರುಕ್ ಮಾಡ್ಲಿ, ಏರ್ಸಾರ್ ಮಾಡ್ಲಿ, ಬೋರ್ಮಾ ಮಾಡ್ಲಿ, ಎಲ್ಲ ಬಂಗಾರದಿಂದೇ ಆಗಿರ್ತಾವ. ಅದ ಅದಕ್ಕೆ ಮಿಥ್ಯೆ ಯಾಕಂದ್ರಿ? ಹೆಂಗ ಅಂದ್ರಿ? ಯಾಕ? ಬೋರ್ಮಾಳ ಅದ, ಎಕ್ಸಾರ್ ಅದ, ಟಿಕ್ಕೆ ಅದ, ಲಾಕಿಟ್ ಅದ, ಜುರುಕಿ ಅದ, ಉಂಗುರ ಅದ, ಎಲ್ಲಾ ಬಂಗಾರದವ. ಹೌದು. ಇವು ಎಲ್ಲಾ ಕೂಡಿಸಿ ಬೆಂಕ್ಯಾಗ ಹಾಕದ್ರಿ ಎಲ್ಲಿ ಹೋಗ್ತದ? ಬೆಂಕಿಯಾಗ ಹಾಕೋಣ ಮತ್ತೆ ಕೈ ಬಂಗಾರ ಆಗ್ತದ್ರಿ. ವಸ್ತುಗಳು ಹೋಗ್ತಾವ.
ಟಿಕ್ಯಾನು ಹೆಸರು ಹೋಗ್ತದೆ, ಉಂಗ್ರ ಅನ್ನೋದು ಹೋಗ್ತದೆ, ಲಾಕೆಟ್ ಹೋಗ್ತದೆ, ಝುಮಕಿ ಎಲ್ಲಾ ಹೆಸರು ಹೋಗಿ ಬಂಗಾರ ಅನ್ನೋದು ಒಂದು ಗಟ್ಟಿ ಉಳಿತದ. ಅದರಂತೆ ಆತನವ ಹೌದು. ಹೆಂಗ ಬಂಗಾರದೊಳಗ ಅನೇಕ ರೂಪ ಆಗಿ ತೋರಿ, ಅದು ಒಂದೇ ಬಂಗಾರ ಗುಳ್ಳಾಗಿ ಅದಕ್ಕ ಎಲ್ಲಾ ತರ ಆಗಿ ತೋರಿ ಹೊಳ್ಳಿ ಬೆಂಕಿಯಾಗಿ ಹಾಕದ್ರ ಕರಿಗಿ ಬಂಗಾರೇ ಆಗ್ತದ. ಅದಕ್ಕೆ ಶರಣರು ಹೇಳಿದ್ರು ಏನಂತ? ಬಂಗಾರ ಅನ್ನೋದೊಂದು ಸತ್ಯ ಅದ, ಆಭರಣ. ಎಲ್ಲವೂ ಮಿಥ್ಯ. ಹಂಗ ಈ ಭೂಮಿಯಲ್ಲಿ ಗಿಡ ಮರ ಕಂಟಿ ಕಬಡ್ಡಿ ಎಲ್ಲ ಇವು ಏನ್ ಕಣ್ಣಿಗೆ ಇವೆಲ್ಲ ಆಭರಣ ಆಗ್ಯಾವ. ಇವೆಲ್ಲ ಆಭರಣ ಆಗ್ಯಾವ. ಝುಮಕಿ ಉಂಗುರ ಟಿಕ್ಯ ಬೋರ್ಮಾಳ ಎಗಸಾರ ಆಗ್ಯಾವ. ಹಂಗ ಒಂದೇ ಬಂಗಾರದಾಗ ಇಟ್ಟೆಲ್ಲ ತೋರಿ ಅದ. ಈ ಒಂದೇ ಮಣ್ಣಿನಲ್ಲಿ ಇವು ಇಲ್ಲ ಗಿಡ ಗಂಟಿಗಳೆಲ್ಲ ತೋರ್ಯಾವ. ಒಂದು ದಿನ ಎಲ್ಲಿ ಅಡಗುತ್ತಾವ ಅಂದ್ರೆ ಇದೇ ಭೂಮಿಯಲ್ಲಿ ಅಡಿಗೆ ಬಿಡ್ತಾವ. ಮತ್ತ ಅದಕ್ಕಂದ ನಾವ ಜಗ್ ಝಾಲಜನೈ ಅಂದ ತುಕಾರಾಮ. ನಿನಗ ಭ್ರಾಂತಿ ಆಗದ, ಇದು ಎಲ್ಲಾ ಕಾಣಿಸುದೊಂದೊಂದು ಬ್ಯಾರಿ ಅದ, ಅದಕ್ಕೊಂದು ನಮೂನು ತಿಳ್ಕೊಂಡಿದೀನಿ. ಜಗ್ ಝಾಲಜನೈ ಅಂದ. ಒಂದು ಮಾತು ಹೇಳಿದ್ರು ದಾದವರು, ಏನಂತ? ಭಾರತ ಮಾತೆ ಅಂದಾರ. ಇದಕ್ಕ ಹೌದು, ಅಂದ್ರ ತಾಯಿಗೆ ಹೋಲಿಸ್ಯಾರ, ನಿಮ್ಮ ತಂದಿಗೆ ಹೋಲಿಸಿಲ್ಲ ಅಂದ್ರ ಅವರು. ಹಾ, ದಾದವರ ಮಾತೆ ಅನ್ನೋಕ್ಕಿಂತ ಮೊದಲ ಭಾರತ ಅನ್ನೋದು ಏನಂತ ನೋಡಿದ್ರು. ಅದು ಗಂಡ ಅಕ್ಷರ ಅದು. ವೃಷಭ ದೇವನ ಮಗ ಭರತ ಚಕ್ರವರ್ತಿ. ಭರತ ಚಕ್ರವರ್ತಿಯಲ್ಲಿ ಹಿಮಾಲಯದಿಂದ ಅರಬ್ಬಿ ಸಮುದ್ರದ ಒಳಗೆ ರಾಜ್ಯವಾದ. ಎಲ್ಲಿ? ಅರಬ್ಬಿ ಸಮುದ್ರದೊಳಗೆ ಹಿಮಾಲಯ ಹಿಡ್ಕೊಂಡು ಇವೆಲ್ಲ ಪಾಕಿಸ್ತಾನ, ತಜಿಕಿಸ್ತಾನ, ಉಜ್ಬೇಕಿಸ್ತಾನ, ಅಫ್ಘಾನಿಸ್ತಾನ ಇವೆಲ್ಲ ಒಂದು ಗುಡಿಸಿದ್ದಾಗಿದ್ದು. ಹೌದು. ಇದನ್ನೆಲ್ಲ ಒಪ್ಪನೇ ಆಳ್ಯಾನ ಯಾವ? ವೃಷಭ ರಾಜನ ಮಗ ಭರತ. ಎಲ್ಲಿ? ಅದಕ್ಕೆ ಭರತ ಖಂಡನ ಅಂದ್ರು. ಅವ ಇಟ್ಟೆಲ್ಲ ಅಪಾಟ ಒಂದು ದೇಶವನ್ನು ಒಬ್ಬನೇ ಆಳ್ಯಾನ ಅಂತ ಹೇಳಿ ಇದಕ್ಕೆ ಭರತ ಖಂಡ ಅಂದಾರ. ಆ ಭರತ ಖಂಡೆ ಹೋಗಿ ಇದಕ್ಕೆ ಭಾರತ ಹೆಸರು ಬಂದದ. ಮೊದಲ ಆ ಭಾರತ ನಾವು ನಮ್ಮ ಅಪ್ಪದನ, ಆಮೇಲೆ ಅವ ಭರತ ಮಾತೆ. ಅದಕ್ಕೆ ಮಾತೆ ಅಂದ್ರು. ನಮ್ಮೊಳಗ ಅಕ್ಕಿಗೆ ಮಗ್ಗಲಕ್ಕೆ ತಗೊಂಡ್ರಿ, ನೆನಪತ್ತೆ ಅಕ್ಕಿಗೆ ಮಾತಾ ಅಂತ ಹೇಳಿ ಮಗ್ಗಲಕ್ಕೆ ತಗೊಂಡ್ರು. ಹೌದು. ಖರೇ ಪ್ರಥಮದಲ್ಲಿ ಕೆಲಸ ಮಾಡದಕ್ಕೆ ಅಲ್ಲ. ಅದಕ್ಕ ಹಜಾರು ಪಟ್ಟು ಚೈತನ್ಯ ಸೂಕ್ಷ್ಮದಲ್ಲಿವ ನಾವು. ಹೌದು. ಚೈತನ್ಯದ ಕಿಮ್ಮತ್ತು ಯಾರಿಂದಲೂ ಕಟ್ಲಕ್ಕ ಬಂದಿಲ್ಲ. ಅದು ನೋಡ್ಲಕ್ಕ ಬರಂಗಿಲ್ಲ, ಅದ್ರ ಕಿಮ್ಮತ್ ಕಟ್ಲಕ್ಕೂ ಬರಂಗಿಲ್ಲ. ಅಂತ ವಸ್ತು ಅದು. ಹೆಂಗದ? ಹೆಂಗ? ಗುರು ಒಂದು ರತ್ನದ ಹಳ್ಳ ಕೊಟ್ಟ. ರತ್ನದ ಹಳ್ಳ ಯಾರಿಗೆ ಕೊಟ್ಟ ಅಂದ್ರೆ ಶಿಷ್ಯಾಗ ಕೊಟ್ಟ. ರತ್ನದ ಹಳ್ಳ. ಇದ್ರ ಕಿಮ್ಮತ್ ಕೇಳ್ಕೊಂಡ ಬಾ ಅಂದ. ಚೈತನ್ಯ ಚೈತ್ಯ ಅನ್ನೋದು ಶಿಷ್ಯಾಗ ತಿಳಿಯಲ್ದು. ಚೈತನ್ಯ ಅಂದ್ರೆ ಯಾವ್ರಿ? ಚೈತನ್ಯ ಅಂದ್ರೆ ಯಾವ್ರಿ ಅಂತ ಗುರುವಿಗೆ ಪ್ರಶ್ನೆ ಮಾಡ್ಲತ್ತಾನ. ಶಿಷ್ಯ ಕೇಳಕತ್ತಾರ, ಇದಕ್ ಹಿಂಗ್ ಹೇಳಿದ್ರೆ ತಿಳಿಯಂಗಿಲ್ಲ. ಅಂದು ಒಂದ ರತ್ನದ ಹಳ್ಳ ಶಿಷ್ಯನ ಕೈಯಾಗ ಕೊಟ್ಟ ಗುರು. ಇದು ಎಲ್ಲಾ ಬಜಾರ್ದಾಗ ಹೋಗಿ ಇದ್ರ ಕಿಮ್ಮತ್ ಕಾಟ ಮಾಡಿ ಕೇಳ್ಕೊಂಡವ. ಅನ ಗುರು ಹೇಳದ ಮಾತಿಗೆ ಶಿಷ್ಯ ಆ ರತ್ನದ ಹರಳ ತಗೊಂಡ್ ಹೊಂಟ. ಅವ ಜ್ವಾಳದ ಅಡತಿಗೆ ಬಂದ. ಜ್ವಾಳದ ಅಡತದೊಳಗೆ ಬಂದು ಇದ್ರ ಕಾಟ ಮಾಡಿ ಕಿಮ್ಮತ್ ಹೇಳ್ರಿ ಅಂದ ರತ್ನದ ಹಳ್ಳಿಗೆ. ಅವ್ರು ಒಯ್ದು ಕಾಟದಾಗ ಇಟ್ರು. ಅದ್ರ ಕಿಮ್ಮತ್ ಗೊತ್ತಿಲ್ಲ ಇತ್ತು. ಅಡತದವನಿಗೆ ಕಿಮ್ಮತ್ ಗೊತ್ತಿಲ್ಲ ಅದ್ರದ್ದು. ಇದು ಕೊಟ್ಟೆ ಅಂದ್ರೆ ಒಂದು 10 ಕ್ವಿಂಟಲ್ ಜ್ವಾಳ ಕುಡ್ತೀನಿ, ಕರೆ ಕಿಮ್ಮತ್ ಹೇಳಲಕ್ಕ ಬರಲ್ದು. ನನ್ ಕಿಮ್ಮತ್ ಬೇಕಾಗ್ಯದ. $10 ಕ್ವಿಂಟಲ್ ಜ್ವಾಳ ಕೊಡ್ತೀನಿ, ಕರೆ ಇದರ ನಿರ್ದಿಷ್ಟವಾದ ಕಿಮ್ಮತ್ ಎಟ್ಟಿ ಅನ್ನೋದು ನನಗೆ ಹೇಳಕ್ಕೆ ಬರಲ್ಲ. ನನಗೆ ಜ್ವಾಳದ ಬೇಕಾಗಿಲ್ಲ, ನನಗೆ ಕಿಮ್ಮತ್ ಬೇಕಾಗ್ಯದ. ನೀವು ಮತ್ ಮುಂದ್ ಹೋದ. ಅವಾಗ ಏನ್ ಮಾಡ್ದ? ಅದೇ ಹಳ್ಳ ತಗೊಂಡು ಒಂದು ಕಿರಾಣಿ ದುಕಾನಕ್ಕೆ ಬಂದ. ಕಿರಾಣಿ ದುಕಾನಕ್ಕೆ ಬಂದು ಕಿರಾಣಿ ದುಕಾನ ಮಾಲಕ ಹೇಳ್ತಾನ, ಇದ್ರ ಕಾಟ ಮಾಡಿ ಸ್ವಲ್ಪ ಕಿಮ್ಮತ್ ಹೇಳ್ರಿ ಅನ್ನೋ. ಅವಂದ ಕೈಯಾಗ ತಗೊಂಡು ಇದ್ರ ಕಿಮ್ಮತ್ ನಮಗೂ ಹೇಳಲಕ್ಕ ಬರುವುದಿಲ್ಲ. ಇದು ಕೊಟ್ಟೆ ಅಂದ್ರೆ ಒಂದು 10 ಚೀಲ ಸಕ್ರಿ ಕೊಡ್ತೀನಿ ಅನ್ನವ. ನನಗೆ ಸಕ್ರಿ ಬೇಕಾಗಿಲ್ಲ, ಕಾಟ ಮಾಡಿ ಕಿಮ್ಮತ್ ಹೇಳು. ಕಿಮ್ಮತ್ ನನಗೆ ಬರುವುದಿಲ್ಲ ಅಂದ್ರೆ ಹಳ್ಳ ತಗೊಂಡು ಹೋದ. ಎಲ್ಲಿಗೆ ಬಂದ? ರತ್ನ ಮಾರು ದುಕಾನಕ್ಕೆ ಬಂದ. ರತ್ನ ದುಕಾನಕ್ಕೆ ಮಾರದು ಬಂದ. ಅವನ ಕೈಯಾಗ ಕೊಟ್ಟ. ಅವ ಕಾಟ ಮಾಡ್ದ. ಅದ್ರ ಕಿಮ್ಮತ್ ಹೇಳಂದ. ಅವ ಅಂದ, ಇದು ಕೊಟ್ಟ ಇಂಥ ರತ್ನಗಳು ಇನ್ನೊಂದು 20 ಕೊಡ್ತಾ ನಿನಗೆ. ಇನ್ನ 20 ಕೊಡ್ತಾ. ಇದರ ಕಿಮ್ಮತ್ ಹೇಳಲಕ್ಕ ನನಗೆ ಬರುವುದಿಲ್ಲ ಅನ್ನೋ. ಯಾಕ್ರಿ? ಇಡೀ ರತ್ನದೊಳಗೆ ಒಂದು ವಿಶೇಷ ಆದದು ಕಿಮ್ಮತ್ ಬರುವುದಿಲ್ಲ. ನನಗೆ ಅದ್ರ ಕಿಮ್ಮತ್ ಬೇಕಾಗ್ಯದ. ನಿನ್ನೂ 10 ತಗೊಂಡು ನಾಯನ ಮಾಡ್ಲಿ ಅಂದ.
ಅದು ತಗೊಂಡು ಎಲ್ಲಿಗೆ ಹೋದ? ಎಲ್ಲಿಗೆ? ಬಂಗಾರ ದುಕಾನಕ್ಕೆ ಬಂದ. ಹಾ, ಹಾ. ಬಂಗಾರ ದುಕಾನಕ್ಕೆ ಬಂದು ಹೇಳ್ತಾನ, ಏನಂತ? ಇದು ತಗೋರಿ, ಇದು ಕಾಟ ಮಾಡಿ ಇದ್ರ ಕಿಮ್ಮತ್ ಹೇಳ್ರಿ. ಸಮರ್ಪಕವಾದ ಕಿಮ್ಮತ್ತು ಇಟ್ಟಿ ಅಂತ ಹೇಳಿ ಬಂಗಾರ ದುಕಾನ್ದವ್ ಕೈಯಾಗ ತಗೊಂಡ, ಬೇಕಾದ್ರೆ 10 ತೊಲಿ ಕೊಡ್ತಾ, ಇದು ಕೊಡು, ಹಾ. ಖರೆ ಇದ್ರ ಕಿಮ್ಮತ್ ಹೇಳಲಕ್ಕ ಬರುವುದಿಲ್ಲ. ನೋಡ್ರಿ, ಯಾವ ದುಕಾನಕ್ಕೆ ಹೋದ್ರು ಕಿಮ್ಮತ್ತೆ ಕಟ್ಟಲಕ್ ಬರೋದು. ಹೊಳ್ಳಿ ತಗೊಂಡು ಬಂದ ಎಲ್ಲಾ ದುಕಾನ ತಿರುಗಾಡಿ ಬಂದ ಗುರುವಿನಲ್ಲಿ ಇದರ ಕಿಮ್ಮತ್ ಕಟ್ಟಲಿಕ್ಕೆ ಯಾರಿಗೆ ಬಂದಿಲ್ಲ. ಬೇಕಾದ್ರೆ ಅದ್ರ ಪರ್ಯಾಯವಾಗಿ ಇಂತಿಷ್ಟು ಸಾಮಾನು ಕೊಡ್ತಾ ಇದ್ದಾರ. ಇದ್ರ ಬದ್ದಾಲ್ ಹಿನಾಗಿ ಕೊಡ್ತೀನಂದ್ರು, ಹೌದು ಖರೆ ಕಿಮ್ಮತ್ ಕಟ್ಟಲಕ್ಕ ಬರಲಿಲ್ಲ. ಹೌದು. ಅವಾಗ ಗುರುನಾಥ್ ಹೇಳ್ತಾನ, ಏನಂತ? ಏನ್ ಕಿಮ್ಮತ್ ಕಟ್ಟಲಕ್ಕ ಬಂದಿಲ್ಲ ನೋಡು, ಅದೇ ಚೈತನ್ಯ ಪರಮಾತ್ಮದ ಅವನು ಕಿಮ್ಮತ್ ಜಗತ್ತದೊಳಗೆ ಕಟ್ಟಲಕ್ಕೆ ಬರುವುದಿಲ್ಲ. ಇದು ಏನು ಹೇಳ್ತದೆ ಹಿಂಗ? ಹೌದು. ಚೈತನ್ಯದ ಪರಮಾತ್ಮನ ಕಿಮ್ಮತ್ ಕಟ್ಟವರು ಇಡೀ ಈ ಜಗತ್ತದೊಳಗೆ ಯಾರು ಇಲ್ಲ. ಹೌದು. ಅದಕ್ಕೆ ಅವನ ಆಶ್ರಯದೊಳಗೆ ಇದು ನಡೀತದ. ಆದಿಶಕ್ತಿ ಅಂದಾರ ನಮ್ಗ ಇಟ್ಟಿ ಅನ್ನೋದಲ್ಲ, ಅನಾದಿ ಸ್ವಯಂ ಸಿದ್ಧ ಪರಮಾತ್ಮ ಅಂದಾರ. ನೋಡಿ. ನೀವು ಬರೀ ಆದಿ ಒಳಗಿರ್ಬೇಕು. ಈ ಕಡೆ ಯಾರು ಇವರು? ಆದಿ, ಅಚ್ಚಿಕ ಅನಾದಿ, ಅನಾದಿ, ಸ್ವಯಂ ಸಿದ್ಧ ಅವನ ಹೆಸರದ. ಅದಕ್ಕ ನಮಗೆ ಇಲ್ಲಿ ನಿಮಗೆ ತಿಳಿಯಂಗ ಹೇಳ್ಬೇಕಾದ್ರೆ ಇದು ಹೆಂಗದ? ಮಹಾರಾಜರ ಪರಮಾತ್ಮ ಅಪ್ಪಾಟ ದೊಡ್ಡವಾದ ಅಂತ ಹೇಳಿ ಒಂದು ಮೂಲಸ್ತಂಭ ಗ್ರಂಥದ ಗೊತ್ತದಲ್ರಿ? ಅದಲ್ಲ, ಇಡೀ ಮೂಲಸ್ತಂಭದೊಳಗ ಪಾರ್ವತದೇವಿ ಕೂತು ಪರಮಾತ್ಮಗ ಪ್ರಶ್ನೆ ಮಾಡ್ಯಾಳ, ನೀ ಯಾವಾಗಿನಿಂದ ಈ ಸೃಷ್ಟಿ ಹೆಂಗ ರಚನಾ ಮಾಡಿದಿ, ಈ ಯುಗ ಹೆಂಗ ತಯಾರು ಮಾಡಿದಿ, ಈ ಯುಗ ಹೆಂಗ ತಯಾರು ಮಾಡಿದಿ, 14 ಯುಗದ ವಿಸ್ತಾರ, ಹೇಳ್ಕೋತ ಬಂದಾನವ. ಸೂರ್ಯ ಚಂದ್ರ ವಾರ ನಕ್ಷತ್ರ ಪ್ರತಿಯೊಂದು ಹ್ಯಾಂಗ ತಯಾರು ಮಾಡಿದೆ ಅಂತ ಹೇಳಿ ಪರಮಾತ್ಮಗೆ ಪ್ರಶ್ನೆ ಮಾಡಿ ಕೇಳ್ಯಾಳ. ಪರಮಾತ್ಮ ಹುಟ್ಟು ಹೇಳ್ಯಾನ. ಅದರದೇ ಮೂಲಸ್ತಂಭ ಗ್ರಂಥ ಆಗ್ಯಾದ. ಮತ್ತೆ ಈಕಿ ಅಷ್ಟು ಹೆಚ್ಚಿನ ಅಕ್ಕಿಗಳು ಪರಮಾತ್ಮಕ್ಕಿಂತ ದೊಡ್ಡ ಅಕ್ಕಿಗಳು ಅಂದ್ರ ಪರಮಾತ್ಮಗೆ ಪ್ರಶ್ನೆ ಕೇಳು ಅವಶ್ಯಕತೆ ಏನದ? ಇದ್ದಿತ್ತಿಲ್ಲ. ಹಂಗ ಇದು ನಾವು ಮಾಡುದು ಹೆಂಗ ನಡೆದದ? ಹಂಗ ಒಬ್ಬ ರೈಲ್ವೆದ ಡೆಬ್ಬ್ಯಾಗ ಓಡ್ತಿದತ್ರಿ. ಆ ರೈಲ್ವೆ ಅದಕ್ಕಿಂತ ಮುಂದೆ ಹೋಗ್ತೀನಂತ ರೈಲ್ವೆ ಡೆಬ್ಬ್ಯಾಗ ಓಡ್ತಿದತ್. ನಿಮಗ್ ಕೇಳ್ತೇವೆ, ರೈಲ್ವೆ ಡೆಬ್ಬ್ಯಾಗ ಓಡವ್ ಆ ರೈಲ್ವೆಕ್ಕಿಂತ ಮುಂದೆ ಹೋಗ್ತಾನ್ರಿ? ಹಂಗ ನಡೆದ ನಮ್ದು. ಇದು ಬ್ರಹ್ಮಾಂಡ ಅನ್ನೋದು ಇದು ಪರಮಾತ್ಮನ ಡೆಬ್ಬ್ಯಾದಿದು. ನೀವ್ ಏನತ್ತೀರಿ ಇದ್ರಾಗ ನಾವು ದೊಡ್ಡವ್ರತೆ ಈ ಡೆಬ್ಬ್ಯಾಗ ನಿಂತಲ್ಲತ್ತೀರಿ ನೀವು. ನೋಡ್ರಿ, ಇದಕ್ಕೆ ಏನಂದ್ರಿ? ಬ್ರಹ್ಮಾಂಡ. ಯಾಕಂದ್ರು ಬ್ರಹ್ಮನ ಅಂಡದಿಂದ ಉತ್ಪತ್ತಿ ಆಗ್ಯದ ಅಂತ ಹೇಳಿ ಇದಕ್ಕೆ ಬ್ರಹ್ಮಾಂಡ ತಿಳ್ಕಾರ. ಈ ಶಕ್ತಿಗೆ ಸುಡುವದ್ರಿ ಇದ್ರಾಗ ಇಲ್ಲ. ಹೆಂಗ ಇಲ್ಲ ಅಂತ ಕೇಳಿದ್ರ, ಈಕಿ ಮಾಯಾ ಅದಾಳ. ಹೌದಲ್ರಿ? ಮಾಯಾ ಶಕ್ತಿನ ಕಟ್ಟೆ ಬರ್ಲಿ, ಮಾಯಾ ಅದಕ್ಕೆ ನಮ್ಮ ದಾದಾವಿ ಪಶ್ಚಾನ್ ಇಟ್ಟಿದೆವು. ಕಾಣುವುದೆಲ್ಲ ಶಕ್ತಿ ಅಂದಾರ, ಇದು ಬಿಡಿಸ್ರಿ. ಕಾಳದಾರ ಜಾಗಿಗೆ ಮಾಯಾ ಅದಾಳ. ಅವ್ರು ಯಾರ ತಿಳಿಯವ್ರಿಗೆ ಪ್ರಶ್ನೆ ಇಟ್ಟದ, ಅವ್ರು ಮುಂದಿನ ಸಂದಿಗೆ ಬಿಡಿಸೋದ ಹೇಳ್ತಾರ ಅವ್ರು. ಈಗ ಮಾತು ಎಲ್ಲಿ ತರಬೇದ? ಎಲ್ಲಿಗೆ? ಶ್ರೀರಾಮಚಂದ್ರನ ಅರ್ಥಾಗಿ ಸಿದ್ಧ ಇಲ್ಲಿ ಅಯೋಧ್ಯದೊಳಗೆ ಕುಟೀರದಾಗ ಕಳಿತಿದ್ರು. ಮತ್ತ ಪರಮಾತ್ಮ ರಾಜ್ಯ ಐಶ್ವರ್ಯ ಎಲ್ಲ ಬಿಚ್ಚಿಟ್ಟ ಬಂದಾಕಿ ಚಿಗರಿಗೆ ಮನಸ್ಸೋಗ ಅಂದ್ರೇನು? ಏನು? ಎಲ್ಲಿ ಕಾಮ ಅದ ಅಲ್ಲಿ ರಾಮ ಇಲ್ಲ, ಪರಮಾತ್ಮ ಇಲ್ಲ. ನಿಮ್ಮ ತಲೆಯಾಗಿರ್ಲಿದು. ಕಾಮ ಅಂದ್ರೆ ಏನು? ಆಶಾ. ಕಾಮ ಅನ್ನೋದೇ ಆಶಾ. ನೀವ್ ಎದಕ್ ಹಚ್ಕೋತೀರಿ ಹಚ್ಕೋರಿ. ಕಾಮ ಅನ್ನೋದು ಆಶಾ. ಎಲ್ಲಿ ಕಾಮದ ಅಲ್ಲಿ ರಾಮ ಇಲ್ಲ. ಎಲ್ಲಿ ಕಾಮ ತಯಾರಾಗದ ಅಲ್ಲಿ ರಾಮ ಇಲ್ಲ. ಎಲ್ಲಿ ರಾಮದಾನ ಅಲ್ಲಿ ಕಾಮ ಇಲ್ಲ. ಅಯೋಧ್ಯದೊಳಗೆ ಕಾಮ ತಯಾರಾಯ್ತು. ಯಾರಲ್ಲಿ? ದಶರಥನ ಹೆಂಡ್ರ 3 ಮಂದಿ, ಯಾರು? ಕೈಕಾ, ಕೌಸಲ್ಯ, ಸುಮಿತ್ರ. 3 ಮಂದಿ ಹೆಂಡರಲ್ಲಿ ಕೈಕಾನಲ್ಲಿ ಕಾಮ ತಯಾರಾಯ್ತು. ಯಾನಂತ ಹೇಳಿ? ನನ್ನ ಮಗನಿಗೆ ಪಟ್ಟಕ್ಕೇರಿಸಬೇಕು, ರಾಮಗ ಅಡವಿಗೆ ಕಟ್ಟಬೇಕಂತ ಹೇಳಿ ಕಾಮ ತಯಾರಾಯ್ತು ಕೈಕಾನಲ್ಲಿ. ಇಲ್ಲಿ ಕಾಮ ಒಬ್ಬರಿಗೆ ಮಾಡ್ಬೇಕನ್ನೋದು ತಯಾರಾಗ್ಯದಂದ್ರೆ ಅಯೋಧ್ಯೆ ಬಿಟ್ಟ ರಾಮ ಹೊರಗೆ ಹೋಗ್ಯಾನ. ನೋಡ್ರಿ, ಕಾಮ ಉತ್ಪತ್ತಿ ಆದ ಜಾಗಿಗೆ ಶಾಸ್ತ್ರದಿಂದ ತಿಳ್ಕೊರಿ, ಪುರಾಣದ ಹಿಂದೆ ತಿಳಿಯಂಗಿಲ್ಲ. ಎಲ್ಲಿ ಕಾಮದ ಅಲ್ಲಿ ರಾಮನಿಲ್ಲ. ಕಾಮ ಅಲ್ಲಿ ತಯಾರಾಯ್ತು. ರಾಮಗ ಬಿಟ್ಟು ಭರತಗೆ ಪಟ್ಟ ಮಾಡ್ಬೇಕಂತೇಳಿ ಕೈಕಾನಲ್ಲಿ ಬತ್ತು ಪರಮಾತ್ಮ ಹೊರಗೆ ಬಂದ. ಪರಮಾತ್ಮ ಹೊಂಟ ಕಾಡ ಅರಣ್ಯಕ್ಕೆ ಹೊಂಟ. ಸೀತಾ ಹೇಳ್ತಾಳ, ನಾನು ನಿನ್ನ ಕೂಡ ಅರಣ್ಯಕ್ಕೆ ಬರುತ್ತ.
ಅವಾಗ ಪರಮಾತ್ಮ ಅಂದ, ಏನಂತ? ನೀ ದೊಡ್ಡ ರಾಜನ ಮಗಳು, ಹೌದಲ್ಲ? ನಿನ್ನ ಮೈ ಒಳಗ ಕಂಡಾಪಟ್ಟಿ ನಿನ್ನ ಕೊಳ್ಳೊಳಗ ಡಾಗಡಾಗಿನಗಳು, ಜನಕ ರಾಜನ ಮಗಳೇ. ನೀ ಜನಕ ರಾಜನ ಮಗಳು, ನನಗ ವನವಾಸ ಅದ, ನೀ ಯಾಕೆ ಬರ್ತಿ ಅಂದ. ಮತ್ತು ರತ್ನ ವಜ್ರ ವೈಡೂರ್ಯದಿಂದ ತುಂಬಿತು ಹೋಗ್ತದೆ ನಿನ್ನ ಮೈಯ. ಯಾಕೆ ಬರ್ತಿ ಇಟ್ಟೆಲ್ಲ ತಗೊಂಡ ಅಡವಿ ಅರಣ್ಯದಲ್ಲಿ ನಾ ಗಡ್ಡಿ ಗೆಣಸು ತಿಂದು ಕಲ್ಲು ಕಲ್ಲು ಮ್ಯಾಗ ಕೂತು ನಾ 14 ವರ್ಷ ಯಾಕೆ ಬರ್ತಿ ಅಂದ ಬಳಿಕ ಅವಾಗ ಸೀತಾ ಹೇಳ್ತಾಳ, ಏನಂತ? ಗಂಡಗ ಎಟ್ಟು ದುಃಖ ಬರ್ತದ ಅದರಾಗ ನಿಮಾನಂದ ಪಾಲದ ಅಂದಳಕಿ. ಹಂಗಾಗ ಗಂಡಗ ದುಃಖ ಎಟ್ಟು ಬರ್ತದ ಅದರಾಗ ಅರ್ಧ ಪಾಲ ಹೆಣ್ತಿಗಿರ್ತದ. ಹೆಣ್ತಿಗೆ ಎಟ್ಟು ದುಃಖ ಬರ್ತದ ಅರ್ಧ ಪಾಲ ಗಂಡಂದದ. ಮತ್ತ ನಾ ನಿನಗಾಗಿ ನಾ ಬಂದಕ್ಕಿ, ನಿನಗ ಬಂದದ 14 ವರ್ಷ ವನವಾಸ, ನಾನು ಬರಕ್ಕಿ. ಮೈ ಮ್ಯಾಲೆಲ್ಲ ಇಟ್ಟು ವಸ್ತ್ರಗಳದ, ಹೆಂಗ ಬರ್ತಿ ಅಂದ ಬಳಕ ಎಲ್ಲ ಕಳೆದಿಟ್ಟಾಳಕ್ಕಿ. ಎಲ್ಲಾ ಮೈ ಮ್ಯಾಗಿನ ಎಲ್ಲ ವಸ್ತ್ರಗಳನ್ನು, ಬಂಗಾರ ಎಲ್ಲ ಮೈ ಮ್ಯಾಗಿನ ಆಭರಣಗಳೆಲ್ಲ ತೆಗೆದಿಟ್ಟು ಒಂದು ನಾರ ಬಟ್ಟಿಯನ್ನು ಉಟ್ಟು ಒಂದು ಅರಿಶಿಣ ಬೇರೆ ದಾರಿನೊಳಗೆ ಕಟ್ಕೊಂಡು ಕೊಳ್ಳಾಗ ಪರಮಾತ್ಮನ ಹೆಸರಲ್ಲಿ ಕಟ್ಕೊಂಡು ಎಲ್ಲ ಕಳೆದಿಟ್ಟು ಬೆನ್ನ ಹತ್ತಾಳ. ಕೊಲ್ಲ ತನ್ನ ಮೈ ಒಳಗ ಏನೂ ಇಟ್ಟಿಲ್ಲಕ್ಕಿ, ಒಂದು ನಾರ ಬಟ್ಟಿಯನ್ನು ಉಟ್ಟು ಅರಿಶಿಣ ಬೇರು ಒಂದೇ ಗುಳದಾಳ ಅಂತೇಳಿ ಕಟ್ಟಿ ಪರಮಾತ್ಮನ ಬೆನ್ನ ಹತ್ತದಕ್ಕಿ. ಎಲ್ಲಿ ಅಂದ್ರ ಜಂಗಲದೊಳಗ ಪರ್ಣಕುಟಿಗೆ ಬಂದ್ರು. ಪರ್ಣಕುಟಿ ಒಳಗ ಒಂದು ಹುಲ್ಲು ಗುಡಿಸಲದಾಗಿದ್ರು ಇಬ್ರು. ಯಾರು? ಪರಮಾತ್ಮ ರಾಮಚಂದ್ರ ಮತ್ತು ಸೀತಾ. ಲಕ್ಷ್ಮಣ ಮಾಯಾದ ಚಿಗರಿಯಾಗಿ ಬಂದ ಮರಿಚ್ಯ. ಮಾಯಾದ ಚಿಗರಿ ಅಂದ್ರ ಅವ ಋಷಿ ಇದ್ದ. ಇವ್ರಿಗೆ ಎಲ್ಲಾ ಮನಸ್ಸು ಕೆಡಿಸಬೇಕಂತೇಳಿ ಚಿಗರಿ ರೂಪ ತೊಟ್ಟ ಬಂದಿದವ. ಬಂಗಾರ ವರ್ಣದ ಚಿಗರಿ ಆಗಿ ಬಂದವ. ಬಂಗಾರ ಹೊಳದಂಗ ಹೊಳಿತಿತ್ತು ಚಿಗರಿ. ಅವ್ರು ಗುಡಿಸಲು ಮುಂದೆ ಟಣ 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 ಹಾರ್ಕೋತ ಹೊಂಟು. ಹೋಗೋ ಎಳ್ಯಾಗ ಆ ಚಿಗರಿಗೆ ನೋಡದಲಿಕ್ಕಿ ಸೀತಾದೇವಿ ಚಿಗರಿಗೆ ನೋಡಿ ಏನ್ ಹೇಳ್ತಾಳ, ಆ ಚಿಗರಿ ಕುಬುಸ ನನಗ್ ಹೊಲಸ್ರಿ ಅಂದಳಕ್ಕಿ. ನೋಡ್ರಿ, ಇವ್ರು ಮಾಯಾ ಹಿಡ್ದಾರ, ಇವ್ರು ತಾಯಿ ಪಾಲ್ ಹಿಡ್ದಾರ ದಾದವ್ರು. ಎಲ್ಲಾ ಕಳೆದಿಟ್ಟು ಬಂದಾಳ. ಗಂಡನೇ ಬೇಕಂತ ಹೇಳಿ ಬೆನ್ನ ಹತ್ತಿ ಬಂದಕ್ಕಿ, ಎಲ್ಲಾ ಕಳೆದಿಟ್ಟು ಬಂದಕ್ಕಿ, ಅರಿಶಿಣ ಬೇರು ಕಟ್ಕೊಂಡು ಬಂದಕ್ಕಿ, ಹುಲ್ಲು ಗುಡಿಸಲದಾಗ ಕೂತು ಇಲ್ಲಿ ನನಗ ಆ ಚಿಗರಿದ ಕುಬಸ ನನಗ ಬೇಕು, ಆ ಚಿಗರಿ ಹೊಡೆದು ಕುಬಸ್ ಹೊಲಸತ್ತೇಳಿ ಗಂಡಗೆ ಹೇಳ್ತಾಳ. ಇಲ್ಲಿ ತಯಾರೈತಿಲ್ರಿ ಕಾಮ. ಪರಮಾತ್ಮ ಮಗ್ಗಲಿದ್ದು ಖಬರಿಲಿಕ್ಕಿಗೆ ಆ ಚಿಗರಿ ಮ್ಯಾಗ ಮನಸ್ಸು ಮಾಡ್ತಾಳ. ನೋಡ್ರಿ ಹೆಂಗದ ಶಾಸ್ತ್ರ. ಚಿಗರಿ ಮಾಡ್ಯಾರ, ಇಡೀ ಚಿಗರಿನೇ ಅದು ಒಂದು ಚಿಗರಿ ಹಾಯ್ತದ್ರ ಸಂಬಂಧ ಎಷ್ಟು ಕದ್ರ ಕಿಡಿಯೋದು ಚಿಗರಿ, ಒಂದೇ ಚಿಗರಿ. ಅವಾಗ ಪರಮಾತ್ಮ ಹೇಳ್ದ, ಏನಂತ? ಅದು ಮಾಯಾದ ಚಿಗರಿ ಅದ ದೇವಿ, ಅದಕ್ಕೆ ನೆದರ್ ಹಾಕಬೇಡ, ಅದಕ್ಕೆ ನಂಬಬೇಡ. ಹಟ್ಟಿ ತೊಟ್ಟಳು, ಅದು ನನಗೆ ಬೇಕೇ ಬೇಕಂತ ಹೇಳಿ ಬೆನ್ನ ಅದಕ್ಕೆ ಹತ್ತದಳು. ಅವಾಗ ಏನು ಮಾಡ್ದ? ಈ ಗುಡಿಸಲದೊಳಗ ಬೇಕನ್ನೋದು ಕಾಮ ತಯಾರದೊಳಗ ರಾಮ ಹೊರಗೆ ಹೋದ. ಹೆಂಗದ ನೋಡ್ರಿ, ಅಯೋಧ್ಯದೊಳಗೆ ಕಾಮ ತಯಾರಾಯ್ತು, ಹೊರಗೆ ಬಂದ. ಗುಡಿಸಲದೊಳಗೆ ಕಾಮ ತಯಾರಾಯ್ತು, ರಾಮ ಹೊರಗೆ ಹೋದ. ಈಕಿಯಲ್ಲಿ ಹೋದಳು. ರಾಮ ಹೋದ ಕೂಡಲೇ ಈಕಿನೂ ಒಬ್ಬನು ಕೂಡ ರಾವಣ ಕೂಡ ಬೆನ್ನತ್ತಿ ಈಕಿ ಹೋದ. ಹಾಗಲಿಲ್ಲ, ನೀವೇನು ಕೆಲಸ ಧಾರದ ಮಾಡಂಗಾಯ್ತು. ಅನಂತ ಈಶೆ ಹೇಳುವುದು ಈಗ ಅದೇ ಈಶೆ. ಯಾವ ರೀತಿಯಿಂದ ಭರಣ ಕುಟ್ಟಿ ಒಳಗಕ್ಕಿ ಬಂದಳು ಕೇಳ್ರಿ.